ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಜಾತೀಯತೆ, ಜಾತ್ಯತೀತ ರಾಷ್ಟ್ರ ಹೆಸರಿಗೆ ಮಾತ್ರ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರೆಲ್ಲರಿಗೆ ಒಂದೇ ಭಾರತ ಮಂದಿರ. ಜಾತಿ ಜಾತಿ ಅಂತ ಇಲ್ಲಿ ಕಿತ್ತಾಡ್ತಾನೇ ಇರ್ತಾರೆ. ಇಲ್ಲ ಭೇದ ಭಾವ ಮಾಡ್ತಾನೇ ಇರ್ತಾರೆ. ಇದನ್ನು ನೋಡಿಕೊಂಡು ಕೂತ್ಕೊಳ್ಳೋದಕ್ಕಿಂತ ದೇಶನ ಭದ್ರತೆ, ದೇಶದ ಭದ್ರತೆ ಬಹಳ ಮುಖ್ಯ ಎಂಬುದನ್ನು ಮೋದಿಜಿ ಅರ್ಥಕೊಂಡ್ರು. ಅವರ ದೂರದೃಷ್ಟಿ ಅಮೋಘವಾದ್ದು. ಈಗ ಭಾರತದಲ್ಲಿ ಭೂಸೇನೆ, ವಾಯುಸೇನೆ, ಜಲಸೇನೆ, ಬಹಳ ಮುಂದುವರೆದಿದೆ. ಈಗ ವೈಜ್ಞಾನಿಕವಾಗಿ ಮೂರನೇ ಮಹಾಯುದ್ಧದ ಬಗ್ಗೆ ಆಗಲೇ ರಣಗುಡುತ್ತಾ ಇದೆ, ಧ್ವನಿಸ್ತಾ ಇದೆ. ಉಕ್ರೇನ್, ಇಸ್ರೇಲ್ ಏನೋ ಆಗ್ಬೋದು ಅಂತ ಅಲ್ವೇ. ಇಲ್ಲಿ ಜಾತಿ ಒಳಗೆ ಜಗಳ ಆಡ್ತಾರೆ. ಬ್ರಾಹ್ಮಣರೆಲ್ಲ ಶೂದ್ರರನ್ನು ತಮ್ಮ ಅಡಿಯಾಳಾಗಿ ನೋಡ್ತಾ ಇದ್ದರು. ಶೂದ್ರರವರಿಗೆ ಆಳುಗಳಾಗಿದ್ದರು ಅಂತ. ಯಾವ ಕಾಲದಲ್ಲಿದ್ದಾರೆ ರೀ? ಯಾವ ಕಾಲದಲ್ಲಿದ್ದಾರೆ ಜನ ರೀ? ನಮ್ಮ ದೇಶದೊಳಗೆ ಶತ್ರುಗಳು. ನಾನು ಇದ್ದಿದ್ದಂಗೆ ಹೇಳ್ತೀನಿ, ಸತ್ಯ ಯಾವಾಗಲೂ ಬಹಳ ಕಹಿಯಾಗಿರುತ್ತೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಎಷ್ಟೇ ಪ್ರಿಯವಾಗಿ ಹೇಳಿದ್ರು ಕೂಡ ಅದು ಸತ್ಯನೇ. ಜನಾಂತರವಾದ ಸತ್ಯ ಸಿಡಿದು ಬಿಟ್ಟರೆ ಅದು ಹಾಗೇನೆ ಅಲ್ವೇ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ನೀವು ಹೇಗೆ ನೋಡ್ತಾ ಇದ್ದೀರಿ? ನಾನು ಬಾಲಕನಾದಾಗಿದ್ದ 1946ರಲ್ಲಿ ನಾನು ಹುಟ್ಟಿರೋದು. ಅವಾಗಲಿಂದ ನಾನು ಈ ದೇಶವನ್ನು ನೋಡಿದ್ದೇನೆ. ಬಾಲಕನಾದಾಗಿಂದ 9 ತಿಂಗಳ ಕೂಸು ಸ್ವಾತಂತ್ರ್ಯ ಬಂದಾಗ, ಆನಂತರ ಬಾಲಕ, ಆನಂತರ ಪ್ರಾಯಕ್ಕೆ ಬಂದವನು, ಆನಂತರ ಇಲ್ಲಿವರೆಗೂ ಬೆಳೆದಿದ್ದೇನೆ 79ರವರೆಗೆ. ಹೆಮ್ಮೆಯಿಂದ ಕಾಂಗ್ರೆಸ್ನ ನಿಮ್ಮ ಓಟು ಯಾರಿಗೆ? ಜೋಡೆತ್ತಿನ ಗುರುತಿಗೆ. ನಿಮ್ಮ ಓಟು ಯಾರಿಗೆ? ಚರಕದ ಗುರುತಿಗೆ ಹಾಕ್ಕೊಂಡಿದ್ದವನು ನಾನು ಎದೆ ಮೇಲೆ. ನಾನು ಕೂಡ RSS ಇಂದ ಬಂದವನು. ಚಿಕ್ಕ ವಯಸ್ಸಿನಲ್ಲಿ SSLCವರೆಗೆ. ದೇಶಭಕ್ತಿಗೆ ಇನ್ನೊಂದು ಹೆಸರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಈಗ ಎಂತಹ ಕಾಂಗ್ರೆಸ್, ಆನಂತರ ಚರಕ ಬಂತು. 3 ಬಣ್ಣಗಳ ನಡುವೆ ಬಾವುಟದ ಧ್ವಜದ ನಡುವೆ ಈಗ ಕೈ ಬಂದಿದೆ. ಕೈ ಎಲ್ಲಿ? ಅದು ಮಾರಮ್ಮ ಹಬ್ಬದಲ್ಲಿ ಇಟ್ಕೊಂಡು ಹೋಗ್ತಾರೆ, ಒಂದು ಕೋಲಿಗೆ ಸಿಗಿಸ್ಕೊಂಡು. ಮುಸ್ಲಿಮ್ಸ್ ಹೆಚ್ಚು ಕಮ್ಮಿ ಈಗ 40% ಇದ್ದಾರೆ ಅಂತ ಭಾಳ ಹಿಂದೆನೇ ಹೇಳ್ತಾಯಿದ್ರು. ಇನ್ನೊಂದು 30% ಹಿಂದೂಗಳಲ್ಲಿ ಜಾತೀಯತೆ ಒಡೆದ್ಬಿಟ್ಟು ದಲಿತರು ಮತ್ತು ಇತರೆ ಜನರು, ಬ್ರಾಹ್ಮಣರು ಅಂತೆಲ್ಲ ಅವರಿಗೆಲ್ಲ ಬೈದು, ನಾನು ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ್ಯವನ ಅಳಿತ ಬ್ರಾಹ್ಮಣ ನಾನು.
ತೆಗೆದುಕೊಂಡ್ಬಿಟ್ರೆ ನಾವೇ ಅಧಿಕಾರಕ್ಕೆ ಬರೋದು. ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಇಡೀ ದೇಶಕ್ಕೆ ಗೊತ್ತಿರೋ ವಿಷಯ, ಮೋದಿಗೆ ಸಮಾನರಾದವರು ಕಾಂಗ್ರೆಸ್ನಲ್ಲಿಲ್ಲ. ಮೌಲ್ಯಾಧಾರಿತ ರಾಜಕಾರಣ ಅಂತ ರಾಮಕೃಷ್ಣ ಹೆಗಡೆ ಹೇಳ್ತಿದ್ರಲ್ಲ, ಆವಾಗಲೇ ಮುಗಿದಾಯಿತು. ಇನ್ನೂ ಹೆಚ್ಚು ಹೇಳಬೇಕಂದ್ರೆ ರಾಜೀವ್ ಗಾಂಧಿಗೆ ಸ್ವಲ್ಪ ಇತ್ತು ದೇಶಭಕ್ತಿ ಅನ್ನೋದು. ಶೂದ್ರರೆಲ್ಲ ಬ್ರಾಹ್ಮಣರಿಗೆ ಅಡಿಯಾಳಾಗಿದ್ದರು. ಯಾವ ಕಾಲ? ಚಾತುರ್ವರ್ಣ್ಯಂ ಮಯೋ ಸೃಷ್ಟಂ, ಇದನ್ನು ಜಾತಿಗೆ ಹೋಲಿಸಿ ಹೇಳ್ತಾರೆ. ಭಗವದ್ಗೀತೆಯ ತ್ರಿಗುಣಾತ್ಮಕ ತತ್ವವನ್ನು ಮರೆತು ಬಿಡುತ್ತಾರೆ. ಅದನ್ನು ಯಾರೂ ಹೈಲೈಟ್ ಮಾಡಿಲ್ಲ. ನಾನು ಕೃಷ್ಣನ ಕೃಪೆಯಿಂದ ಮಾಡಿದ್ದೇನೆ. ಭಗವದ್ಗೀತೆ ಹೇಳುವುದೇ ತ್ರಿಗುಣಾತ್ಮಕ ತತ್ವ. ಭಗವದ್ಗೀತೆಯ ಸಾರವೇ ತ್ರಿಗುಣಾತ್ಮಕ ತತ್ವ. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ನೋಡಿ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಗುಣಕರ್ಮಗಳಿಂದ ಚಾತುರ್ವರ್ಣಗಳಾಗಿವೆ. ಅದನ್ನು ನಾನು ಮಾಡಿದ್ದೇನೆ ಅಂತ ನೀವು ತಿಳ್ಕೋಬೋದು, ಆದರೆ ನಾನು ಅದರಲ್ಲಿ ಇಲ್ಲ. ಅವರವರ ಗುಣಕರ್ಮ, ನಿಷ್ಕಾಮ ಕರ್ಮ, ನಿತ್ಯ ಕರ್ಮ, ಕಾಮ್ಯ ಕರ್ಮ, ನಿಷ್ಕಾಮ ಕರ್ಮ, 3 ಗುಣತ್ರಯಗಳಿವೆ. ಅದಕ್ಕೂ ಮೊದಲು ಸತ್ವಗುಣ, ರಜೋಗುಣ, ತಮೋಗುಣ. ಗುಣಕರ್ಮ ವಿಭಾಗ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಗುಣಕರ್ಮ ವಿಭಾಗಶಃ. ಸತ್ವಗುಣದಲ್ಲಿ ಕರ್ಮ ಮಾಡಿದ್ದಾನೆ ನಿತ್ಯ ಕರ್ಮವನ್ನು, ರಜೋಗುಣದಲ್ಲೇ ಮಾಡಿದ್ದಾನೆ ನಿತ್ಯ ಕರ್ಮವನ್ನು, ತಮೋಗುಣದಲ್ಲೇ ಮಾಡಿದ್ದಾನೆ. ಅಥವಾ ಕಾಮ್ಯ ಕರ್ಮವನ್ನೇ ಆಗಲಿ ನಿಷ್ಕಾಮ ಕರ್ಮವನ್ನೇ ಆಗಲಿ ಯಾವ ಗುಣದಲ್ಲೇ ಮಾಡಿದ್ದಾನೆ, ನಿಷ್ಕಾಮ ಕರ್ಮವನ್ನು ಸತ್ವಗುಣದಲ್ಲೇ ಮಾಡಬೇಕಾಗ್ತದೆ. ಸತ್ವಗುಣ ಅಂದರೆ ಕಿಂಚಿತ್ ಸ್ವಾರ್ಥ. ಸತ್ವಗುಣ ಅಂದರೆ ಕಿಂಚಿತ್ ಸ್ವಾರ್ಥ. ರಜೋಗುಣ ಅಂದರೆ ಕಡು ಸ್ವಾರ್ಥ, ಎಷ್ಟಿದ್ರೂ ಬೇಕು. ಇನ್ನೊಬ್ಬರ ಏಳಿಗೆಯನ್ನು ಸಹಿಸದೇ ಇರೋದು, ಕುತೂಹಲ ಬುದ್ಧಿ, ಕಾಲೆಳೆಯೋ ಬುದ್ಧಿ ರಜೋಗುಣ. ಸತ್ವಗುಣ ಇದ್ದಿದ್ದರಲ್ಲೇ ಕಷ್ಟಪಟ್ಟ ಮೇಲೆ ಬರಬೇಕು, ಹಿಂತಿರುಗಿ ನೋಡಬೇಕು, ಹೆಮ್ಮೆ ಪಡಬೇಕು. ರಜೋಗುಣ ಯಾರು ಮುಂದುವರಿಯಬಾರ್ದು, ನಾನೇ ಇರಬೇಕು, ಎತ್ತಲೆ ಅವನು ತೆಗೆಯಲಿ, ನನ್ನ ಮುಂದೆ ಅವನು ಯಾವ. ಇದೇ ದುರ್ಯೋಧನ. ಪ್ರಪಂಚದ ಮೊದಲನೇ ಸರ್ವಾಧಿಕಾರಿ ದುರ್ಯೋಧನ. ವಾರ್ ಆ್ಯಂಡ್ ಪೀಸ್ ಮಹಾಭಾರತ ಪ್ರಪಂಚದ ಮೊದಲನೇ ಮಹಾಯುದ್ಧ. ವಾರ್ ಆ್ಯಂಡ್ ಪೀಸ್ ಮಹಾಭಾರತ, ಧರ್ಮಯುದ್ಧ. ಟಾಲ್ಸ್ಟಾಯ್ದು ಬರೀ ಭಾಷಣಗಳಿವೆ. ಇಲ್ಲಿ ಕತೆ ಇದೆ ರೀ, ಕತೆ. ಯುದ್ಧ ಮತ್ತು ಶಾಂತಿಯ ಚಿಂತನೆ ಕಥಾನಕದ ಉದ್ದಕ್ಕೂ ಕಾಣಸಿಗುತ್ತದೆ. ದಾಯಾದಿ ದ್ವೇಷವನ್ನು ನಿವಾರಣೆ ಮಾಡೋಕ್ಕೆ ಭೀಷ್ಮ ಎಷ್ಟು ಪ್ರಯತ್ನ ಪಡ್ತಾನೆ. ದಾಯಾದಿಗಳಲ್ಲಿ ದ್ವೇಷ ಇರಬಾರ್ದು, ಹೊಂದ್ಕೊಂಡು ಹೋಗಬೇಕು ಸೋದರ ಭಾವದಿಂದ ಎಂದು ದ್ರೋಣ ವಿದುರ, ಸಂಜಯ, ಧೃತರಾಷ್ಟ್ರ ಕೂಡ
ಅವನು ಕುರುಡನಾಗಿದ್ದರೂ ಅವನ ಅಂತರ್ದೃಷ್ಟಿ ಕ್ಷಣಚಿತ್ತ ಕ್ಷಣಪಿತ್ತ. ಪಿತ್ತ ಬುದ್ಧಿ ಇದ್ದಾಗ ಪುತ್ರ ವ್ಯಾಮೋಹ, ಚಿತ್ತ ಬುದ್ಧಿ ಇದ್ದಾಗ ಸದ್ಬುದ್ಧಿ. ಅಸಹಾಯಕನಂತೆ ಕೊನೆಗೆ ಆಯ್ತಪ್ಪ ಅಂತ ಅವನ ಮಾತಿಗೆ ಒಪ್ಕೊಂಡ್ಬಿಡ್ತಿರ್ತಾನೆ. ದುರ್ಯೋಧನನ ಮಾತಿಗೆ ಸೂಜಿ ಮನೆಯಷ್ಟು ಅವ್ರಿಗೆ ಕೊಡೋದಿಲ್ಲ ಅಂತ ನಾವು ಕೊಟ್ಟರೆ ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಎಲ್ಲ ನಮಗಿಂತ ಬಲಿಷ್ಠರಾಗಿ ಬೆಳೀತಾರೆ. ಅವರ ರಾಜ್ಯ ಬಹಳ ದೊಡ್ಡದಾಗ್ತದೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಗುಣಕರ್ಮ ವಿಭಾಗಶಃ. ಸತ್ವಗುಣದಲ್ಲಿ ಮಾಡಿದ್ದಾನೋ, ರಜೋಗುಣದಲ್ಲಿ ಕರ್ಮ ಮಾಡಿದ್ದಾನೋ, ತಮೋಗುಣದಲ್ಲಿ ಮಾಡಿದ್ದಾನೋ ಅನ್ನೋದು ಬಹಳ ಮುಖ್ಯವಾಗ್ತದೆ. ಕೃಷ್ಣ ಚಾತುರ್ವರ್ಣಗಳನ್ನು ಮಾಡಿದ್ದಾನೆ, ಕೃಷ್ಣ ಅಲ್ಲ ಮಾಡಿದ್ದು. ಆ ಕಾಲದಲ್ಲಿ ಅದನ್ನು ನೋಡಿ ಹೇಳಿದ್ದಾನೆ, ನಾನು ಅದರಲ್ಲಿಲ್ಲ ಅಂತ. ನಾನು ಹೇಳಿರ್ಬೋದು, ನಾನು ಅದರಲ್ಲಿಲ್ಲ. ಅವರವರ ಕರ್ಮಗಳು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದು ಅವರವರ ಏನು ಕೆಲಸ ಮಾಡ್ತಾರೆ, ಏನು ಕರ್ಮ ಮಾಡ್ತಾರೆ ಅದರ ಮೇಲೆ. ಗುಣಕರ್ಮಗಳಿಂದ ವೈಶ್ಯನಾದರೂ ಕೂಡ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅವನಾದರೂ ಕೂಡ ಲಾಭ ಎಷ್ಟು ಇಡಬೇಕು ಅಷ್ಟೇ ಇರಬೇಕು. ದುರಾಸೆಯಿಂದ ವ್ಯಾಪಾರ ಮಾಡಬಾರ್ದು. ಬ್ರಾಹ್ಮಣ್ಯವನ್ನು ಅರ್ತಿರಬೇಕು. ಬ್ರಾಹ್ಮಣ್ಯ ಅಂದರೆ ಏನು? ವೇದಗಳನ್ನು ಅಂದರೆ ಏನು? ಶೂದ್ರರು ಆಗ ಅವರಿಗೆ ಸಂಸ್ಕೃತ ಎಲ್ಲ ಬರ್ತಾ ಇರಲಿಲ್ಲ. ಅವರಷ್ಟು ವಿದ್ಯೆಯಲ್ಲಿ ಅವರು ಮುಂದುವರೆದಿರಲಿಲ್ಲ. ಹಾಗೂ ಆರ್ಥಿಕವಾಗಿಯೂ ಕೂಡ ಅವರನ್ನು ತಿಳಿದ್ರು. ಆ ಕಾಲ ಆಗಿತ್ತು, ಅವರು ನಮ್ಮ ಕೆಲಸ ಮಾಡಲಿಕ್ಕೆ ಇರೋದು ಅಂತ ಅನ್ನೋ ಒಂದು ದುರ್ಭಾವನೆ ಇತ್ತು ಆ ಕಾಲದಲ್ಲಿ. ಅದನ್ನು ಈ ಕಾಲದಲ್ಲೂ ಇದೆ ಅಂತ ಹೇಳ್ದ. ಹಿಂದೂ ಧರ್ಮ ಅಂದರೆ ಬ್ರಾಹ್ಮಣರ ಧರ್ಮ ಅಂತೆ. ಎಂಥ ಸೈತಾನ್ರಿ. ಸತ್ಯಕ್ಕಾಗಿ ಸಾಯ್ಬೇಕ್ರಿ. ಇಲ್ಲಿರೋದೇ 3 ದಿನ. ಒಳಿತು ಮಾಡು ಮನುಷ್ಯ, ಒಳಿತು ಮಾಡು. ಗುಣತ್ರಯ ಕರ್ಮತ್ರಯಗಳಿಂದ ಚಾತುರ್ವರ್ಣಗಳಾಗಿದೆ. ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ಇದನ್ನು ನಾನು 27ನೇ ಅಧ್ಯಾಯದಲ್ಲಿ ವಿಶ್ಲೇಷಣೆ ಮಾಡಿದ್ದೇನೆ, ಪ್ರತಿಪಾದನೆ ಮಾಡಿದ್ದೇನೆ. ಜನ್ಮಾನಾತ್ ಜಾಯತೆ ಶೂದ್ರಃ ಕರ್ಮಾಣಾತ್ ಜಾಯತೆ ದ್ವಿಜಃ. ಹುಟ್ಟಿನಿಂದ ಎಲ್ಲರೂ ಶೂದ್ರರೇ. ಮನೆಯಲ್ಲಿ ಸೂತಕ ಬಂದ್ಬಿಡುತ್ತೆ ಮಗು ಹುಟ್ಟಿದ ಕೂಡಲೇ. 11 ದಿನದ್ದು ಅಲ್ವಾ, 11 ದಿನದ ಸೂತಕ ಬರುತ್ತೆ ಸತ್ತಾಗ ಹಿಂದೂ ಧರ್ಮದಲ್ಲಿ. ಕರ್ಮಾಣಾಜ್ಜಾಯತೆ ದ್ವಿಜ. ಕರ್ಮ ಮಾಡೋದರಿಂದ ಅವನು ದೇವತೆಗಳ ಸಮಾನನಾಗ್ತಾನೆ. ಈಗಾಗಲೇ ಹೇಳಿದಂತೆ ಕೇಳಿದ ನೀತಿ ಕರ್ಮವಾದರೆ ಮಾಡಿದ ಕರ್ಮ ಅಥವಾ ಕೆಲಸ ಧರ್ಮವಾಗುತ್ತದೆ. ಆದ ಕಾರಣ ಯಾವ ಮನೋಧರ್ಮದಲ್ಲಿ ಕರ್ಮ ಮಾಡುವುದು ಸಾತ್ವಿಕವೋ ರಾಜಸವೋ ತಾಮಸವೋ ಎಂಬುದು ಅವರವರ ಮನೋಧರ್ಮದಂತೆ ನಿರ್ಧಾರವಾಗುತ್ತದೆ. ಯಾವ ಕರ್ಮ ವಿಭಾಗದಲ್ಲಿ ನಿತ್ಯ ಕರ್ಮವೋ ಕಾಮ್ಯ ಕರ್ಮವೋ ನಿಷ್ಕಾಮ ಕರ್ಮವೋ ಎಂಬುದು ಅವರವರ ಗುಣ ಸ್ವಭಾವಗಳನ್ನೇ ಅವಲಂಬಿಸಿರುತ್ತದೆ.
ಆದ್ದರಿಂದ ಮನುಷ್ಯ ಅವನ ಮನೋಧರ್ಮವು ಮತಧರ್ಮಕ್ಕಿಂತಲೂ ಭಿನ್ನವಾಗುವುದು. ವೇದ ಹೇಳುವಂತೆ ಜನ್ಮಾನಾಜ್ಜಾಯತೆ ಶೂದ್ರ ಕರ್ಮಾಣಾಜ್ಜಾಯತೆ ದ್ವಿಜ. ವೇದ ಹೇಳುವುದು. ವೇದ ಎಂದರೆ ಏನು? ಮಂತ್ರಗಳನ್ನು ಹೇಳುವುದಲ್ಲ, ಅಷ್ಟೇ ಅಲ್ಲ. ವೇದ ಎಂದರೆ ಬ್ರಹ್ಮಾಂಡಕ್ಕೆ ಸಂಬಂಧಿಸಿದೆ. ವೇದಾಂತ ಅಂದರೆ ಅಲ್ಲಿರುವ ಅಲೌಕಿಕ ಶಕ್ತಿ, ನಾಮಕೋಟಿ ರೂಪಾತಿಶಯಗಳಲ್ಲಿ ಹಿಂದೂಗಳು ನೋಡ್ತಾರಲ್ಲ, ಆ ಶಕ್ತಿಗೆ ಸಂಬಂಧಿಸಿದ ತತ್ವಾದರ್ಶಗಳು, ಅದು ವೇದಾಂತ. ಯಾವುದೋ ಒಂದು ಮಂತ್ರ ಭೂಮಿ ನಿಂತಿದೆ ಅಂತೆ ಅದಂಗೆ ನಿಲ್ಲುತ್ತೆ? ಗ್ರಹಗಳ ಪರಿಭ್ರಮಣೆಯಲ್ಲಿ ಅದು ಸೇರಿ ಹೋಗಿದೆ, ಸೂರ್ಯನ ಸುತ್ತ ಅಲ್ಲವೇ? ಮಂತ್ರಸಿದ್ಧರಿಗಿಂತ ಆತ್ಮಶುದ್ಧರಾಗಬೇಕ್ರಿ. ಆತ್ಮಶುದ್ಧರಾಗಬೇಕು. ಆತ್ಮನನ್ನು ಪರಮಾತ್ಮನಲ್ಲಿ ಕಾಣಬೇಕು. ಪರಮಾತ್ಮನನ್ನೇ ಆತ್ಮನಲ್ಲಿ ಕಾಣಬೇಕು. ಆತ್ಮನಲ್ಲಿ ಪರಮಾತ್ಮ, ಪರಮಾತ್ಮನಲ್ಲಿ ಆತ್ಮ. ಹೃದಯದಲ್ಲಿ ಆತ್ಮ ಇದೆ ಅಂತ ನಾವು ಅಲ್ಲೇ ಕೈ ಮುಗಿತಿರ್ತೀವಿ ಅಲ್ಲವೇ? ಮನುಷ್ಯ ಜನ್ಮ ಸೃಷ್ಟಿಗೆ ಪಂಚಭೂತಗಳಿಂದ ತಾಯಿ ಆಗುವ ಆಕೆಯ ಗರ್ಭ ಸೇರಿದ ಅಣುವು ವೀರ್ಯಾಣುವು ಅವಳ ಅಂಡಾಣುವೊಂದಿಗೆ ಬೆರೆತು ಜನ್ಮಕ್ಕೆ ಕಾರಣನಾದವನು ತಂದೆ ವೀರ್ಯಾಣು. ಅಂಡಾಣುಗೆ ಕಾರಣವಾದವಳು ಪತ್ನಿ. ತಂದೆಯ ವೀರ್ಯಾಣುವು ಪಂಚಭೂತಗಳ ಅಂಶವೇ. ಅಂಡಾಣು ಮತ್ತು ವೀರ್ಯಾಣು ಎರಡು ಪಂಚಭೂತಗಳ ಅಂಶವೇ. ಯಾಕೆಂದರೆ ಈ ಶರೀರ, ಹೆಣ್ಣಾಗಲಿ ಗಂಡಾಗಲಿ ಮಾನವ ಶರೀರ ಪಂಚಭೂತಗಳೊಡನೆ ಹಗಲಿರುಳು ಪ್ರತಿಸ್ಪಂದನೆ ಮಾಡ್ತಾರೆ ಅಲ್ಲವೇ? ಹುಟ್ಟಿನಿಂದ ನಾವೆಲ್ಲರೂ ಶೂದ್ರರೇ. ನಾನು ಆಗಲೇ ಹೇಳ್ದ ಹಾಗೆ ಸುತ್ತಕ ಬಂದ್ಬಿಡುತ್ತೆ ಹಿಂದೂ ಧರ್ಮದಲ್ಲಿ. ಬೇರೆಯವರಲ್ಲೂ ಇದೆ, ಆಚರಣೆ ಬೇರೆ ಬೇರೆ ಇದೆ ಅಷ್ಟೇ. ಹುಟ್ಟಿನಿಂದ ಮೈಯೆಲ್ಲ ಮಾಲಿನ್ಯ ಹೊತ್ತು ತಂದವರು, ಅದರ ಸೂತಕವಷ್ಟೇ. ನಾವು ಮೊದಲ ಉಸಿರೆಳೆಯಲು ನೆರವಾದವಳೇ ಭೂಮಾತೆ. ಹುಟ್ಟಿನ ಈ ನಿಜವನರಿತವನೇ ಮನುಷ್ಯನು. ಸತ್ವದ ಮನೋಧರ್ಮದಲ್ಲಿ ಸತ್ಕರ್ಮ ಸಾಧಕನಾದರೆ ಬ್ರಾಹ್ಮಣ್ಯ ಮೀರಿದ ದ್ವಿಜನು, ಅಂದರೆ ದೇವತೆಗಳಿಗೆ ಸಮಾನನು. ಆದ್ದರಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವು ನಾಲ್ಕು ಮನೋಧರ್ಮಾನುಸಾರ ಸೃಜಿಸಲ್ಪಟ್ಟ ಪಂಗಡಗಳಷ್ಟೇ. ಆದ್ದರಿಂದ ನಾವು ಶೂದ್ರತ್ವ ಅರಿತರಷ್ಟೇ ಮನುಷ್ಯರು, ಬ್ರಾಹ್ಮಣ್ಯವನ್ನು ಅರಿತರಷ್ಟೇ ಮನುಜರು. ಜಾತೀಯತೆ ತೊರೆದು ಸತ್ಕರ್ಮ ಮಾಡುವ ಶ್ರೇಷ್ಠರು, ಮಾನವ ಶ್ರೇಷ್ಠರು ಅಲ್ಲವೇ? ಇಚ್ಛೆ ಪೂರ್ವಾಗ್ರಹ ಪೀಡಿತರಾಗಿ ಸನಾತನ ಹಿಂದೂ ಧರ್ಮವನ್ನು ದೂಷಣೆ ಮಾಡುವುದಲ್ಲ, ದುರ್ವಿಚಾರದಿಂದ. ಸನಾತನ ಅಂದರೆ ಏನ್ರಿ? ಅತ್ಯಂತ ಪುರಾತನವಾದದ್ದು, ಚರಿತ್ರೆಗಿಂತನೂ ಪುರಾಣ, ಬಹಳ ಹಿಂದಿನದು.
ಅದು ನಡೆದಿದ್ದಕ್ಕೆ ಆಧಾರಗಳು ದೇಶದಲ್ಲೇ ಸಿಗ್ತವೆ. ದೇಶದಲ್ಲೇ ಸಿಗ್ತವೆ ಅಂತ ಅದನ್ನು ಚರಿತ್ರೆ ಮಾಡೋದಲ್ಲ, ಅಥವಾ ಖ್ಯಾತಿ ವಿಶ್ವವಿಖ್ಯಾತಿಯೇ ಒಬ್ಬ ಲೇಖಕನಿಗೆ ಶಕುನಿಯಾಗಿ ಕತೆಗೆ ಆ ಕಾಲ ಇಲ್ಲ ಈ ಕಾಲ ಇಲ್ಲ ಅಂತ ಮುನ್ನುಡಿಯಲ್ಲೇ ಹೇಳ್ಕೊಳ್ಳೋದಲ್ಲ, ಎಲ್ಲವೂ ಭಾರತದ ಪಾತ್ರಗಳೇ ಅಂತ. ಚತುರ್ವರ್ಣ್ಯಂ ಮಯೋ ಸೃಷ್ಟ್ಯಂ ಗುಣಕರ್ಮ ವಿಭಾಗಶಃ. ಎಷ್ಟು ಸಾರಿ ಇದು ಭಗವದ್ಗೀತೆಯ 4ನೇ ಅಧ್ಯಾಯ 13ನೇ ಶ್ಲೋಕ. ಭಗವದ್ಗೀತೆ ನಿಸ್ಸಂಶಯವಾಗಿ ಹಿಂದೂ ಧರ್ಮದ ಧರ್ಮ ಗ್ರಂಥ.